ಅಲ್ಲ ಗುರು, ಎಲ್ಲಾ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಿ ನೋಡಿದ್ರು ಬರೀ ಇದೊಂದು ವಿಡಿಯೋನೇ ವೈರಲ್ ಆಗ್ತೈತೆ. ಅಲ್ಲ ಸ್ವಾಮಿ, ಕರ್ನಾಟಕದಲ್ಲಿ ಎಕ್ಸಾಮ್ ನಡೀತಿದೆ, ನಿಮ್ ಕಾರ್ಯಕ್ರಮ ಇವತ್ತಲ್ಲ ನಾಳೆ ಯಾವತ್ತಾದ್ರು ಮಾಡ್ಕೋಬೋದಿತ್ತು, ನೀವು ಮಾಡಿಲ್ಲ. ಒಂದಿನ ಗೊತ್ತಾ ನಿಮ್ದು? ಒಟ್ನಲ್ಲಿ ನಿಮ್ ಕಾರ್ಯಕ್ರಮ ನಡಿಬೇಕು. ಅವ್ರು ಯಾರಾದ್ರೂ ವಿದ್ಯಾರ್ಥಿಗಳು ಹಾಳಾಗಿ ಹೋಗ್ಲಿ, ಏನಾದ್ರಾಗ್ಲಿ, ಒಟ್ನಲ್ಲಿ ನಿಮ್ ಕಾರ್ಯಕ್ರಮ ನಡಿಬೇಕು. ಒಟ್ನಲ್ಲಿ ಅದೇನೋ ಒಂಥರ ನಿಮ್ ಸಾಧನೆನೆ, ಕಾರ್ಯಕ್ರಮ ಮಾಡೋದೇ ನಿಮ್ ಸಾಧನೆ ಆಗ್ಬಿಟ್ಟೈತೆ. ಅಲ್ಲ ಸ್ವಾಮಿ, ಇವತ್ ಎಕ್ಸಾಮ್ ಇದೆ ಅನ್ಬಿಟ್ಟು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ರಿಗೂ ಗೊತ್ತಿದೆ. ನಿಮ್ಗೆ ಗೊತ್ತಿಲ್ವಾ ಇವತ್ತು ಎಕ್ಸಾಮ್ ಆಗೈತೆ 21ನೇ ತಾರೀಕು, ಇವತ್ ಬೇಡ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ಬೋದು ನಮ್ ಟ್ರಾಫಿಕ್ ಇಂದ ಹೆಚ್ಚು ಕಮ್ಮಿ ಅನ್ಬಿಟ್ಟು. ಬಟ್ ನಿಮ್ಗೆ ಇವೆಲ್ಲ ಬೇಕಾಗಿಲ್ಲ. ಒಟ್ನಲ್ಲಿ ನಿಮ್ಗೆ ನಿಮ್ ಕಾರ್ಯಕ್ರಮ ನಡಿಬೇಕು. ಯಾರ ಭವಿಷ್ಯ ಯಾರು ಇದು ಹಾಳಾದ್ರೇನು? ವರ್ಷ ಪೂರ್ತಿ ಓದ್ಕೊಂಡಿರ್ತಾರೆ ವಿದ್ಯಾರ್ಥಿಗಳು. ಎಕ್ಸಾಮ್ ಇವತ್ತು ಬರಿಬೇಕು ಅನ್ನೋಷ್ಟರಲ್ಲಿ ಈ ತರ ಆಗೈತಂತಂದ್ರೆ ಅವ್ರ ಭವಿಷ್ಯಂಗೆ. ನಿಮ್ದು ಬರೀ 5 ವರ್ಷ ಅಷ್ಟೇ, ಹೋಗ್ಬಿಡ್ತೀರ ನೀವು. ವರ್ಷ ಪೂರ್ತಿ ಕನ್ಸ್ ಕಟ್ಕೊಂಡಿರ್ತಾರ, ನಾವ್ ಎಕ್ಸಾಮ್ ಬರಿಬೇಕು ಅದಿದಂದು ಏನ ಅವ್ರ ಭವಿಷ್ಯನ ಹಾಳು ಮಾಡಾಕಿದಾರಲ್ಲ ಸ್ವಾಮಿ ನೀವು. ನಮ್ ರಾಜಕಾರಣಿಗಳು ಮಾಡೋ ಕೆಲ್ಸಕ್ಕೆ ಪಾಪ ಎಕ್ಸಾಮ್ ಬರಿಬೇಕಂತ ಬಂದಂತ ವಿದ್ಯಾರ್ಥಿಗಳು ಎಕ್ಸಾಮ್ ನ ತಪ್ಪಿಸ್ಕೊಂಡಿದ್ದಾರೆ. ಪಾಪ 1-2 ನಿಮಿಷ ತಡವಾಗಿ ಬಂದಿದಾರ ಅನ್ಬಿಟ್ಟು ಎಕ್ಸಾಮ್ ಹಾಲ್ ಒಳಗಡೆ ಬಿಟ್ಟಿದ್ರೆ ಪಾಪ ಅವ್ರ ಕನ್ಸು ನನ್ಸಾಗಿರೋದ್ ಅನ್ಸುತ್ತೆ. ಅಲ್ಲ, ಅವ್ರ ಪೇರೆಂಟ್ಸ್ ಪಾಪ ಸ್ಟೂಡೆಂಟ್ ಅಳ್ತಾ ಇದಾರ್ರಿ. ಎಕ್ಸಾಮ್ ಬರಿಬೇಕು, ಒಳಗಡೆ ಎಕ್ಸಾಮ್ ಸೆಂಟರ್ ಒಳಗಡೆ ಬಿಡ್ತಿಲ್ಲ ನೀವು. ಬರೇ 2-3 ನಿಮಿಷ ತಡವಾಗಿ ಬಂದಿದ್ದಕ್ಕೆ ಅವ್ರು 1 ವರ್ಷ 2 ವರ್ಷ ಶ್ರಮ ಪಟ್ಟು ಓದಿದ್ದಕ್ಕೂ ನಮ್ ರಾಜಕಾರಣಿಗಳು ಮಾಡೋ ಕೆಲ್ಸಕ್ಕೆ ಪಾಪ ನಮ್ ವಿದ್ಯಾರ್ಥಿಗಳು ಬಲಿ ಆಗ್ತಿದ್ದಾರೆ. ಅಲ್ಲ ಸ್ವಾಮಿ, ನೀವ್ ಒಂದೇ ಅಲ್ಲ, PM ನರೇಂದ್ರ ಮೋದಿ ಅವರು ಕೂಡ ಅವ್ರ ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ನಾನು ಎಲ್ಲಿ ಹೋದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ಬಿಟ್ಟು, ಎಕ್ಸಾಮ್ ಇದೆ ನನ್ನಿಂದ ಬೇರೆಯವ್ರು ಡಿಸ್ಟರ್ಬ್ ಆಗಬಾರ್ದು ಅನ್ಬಿಟ್ಟು ಅವ್ರು ಹತ್ತತ್ರ 45-50 ನಿಮಿಷ ಏರ್ಪೋರ್ಟ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಯಾಕೆ? ನನ್ನಿಂದ ಬೇರೆಯವ್ರ ತೊಂದ್ರೆ ಆಗ್ಬಾರ್ದು ಅಂತ ಅನ್ಬಿಟ್ಟು. ಬಟ್ ನೀವ್ ಆತರ ಅಲ್ಲ, ನಮ್ ಪ್ರೋಗ್ರಾಮ್ ನಡಿಬೇಕು, ಒಟ್ನಲ್ಲಿ ನಮ್ದು ನಡಿಬೇಕು, ಯಾರ ಹಾಳಾದ್ರೆ ನಮ್ಗೇನ್ ಚಿಂತೆ ಇಲ್ಲ ಆತರ ನೀವು. ಅದಾದ್ಮೇಲೆ ನಿನ್ನೆ ತಮಿಳ್ನಾಡಲ್ಲಿ ಪೊಲೀಸ್ ವಾಹನದಲ್ಲಿ ಎಕ್ಸಾಮ್ ಲೇಟ್ ಆಗಿದೆ ಅನ್ಬಿಟ್ಟು ಪೊಲೀಸ್ ಜೀಪ್ ಅಲ್ಲೇ ಸ್ಟೂಡೆಂಟ್ ಗಳಿಗೆ ಡ್ರಾಪ್ ಮಾಡಿದ್ದಾರೆ, ಗೊತ್ತಾ? ಅದಾದ್ಮೇಲೆ ಆಂಧ್ರ ಪ್ರದೇಶ ವೈಜಾಗ್ದಲ್ಲಿ ನಮ್ ಟ್ರಾಫಿಕ್ ಅವರು 2 ವೀಲರ್ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ವಿದ್ಯಾರ್ಥಿಗಳಿಗೆ ಡ್ರಾಪ್ ಮಾಡಿದ್ದಾರೆ ಎಕ್ಸಾಮ್ ಸೆಂಟರ್ ವರ್ಗು. ಬಟ್ ನಿಮ್ಗೆ ಆತರ ಈ ತರ ಏನ್ ಬೇಕಾಗಿಲ್ಲ. ಎಕ್ಸಾಮ್ ಮಾಡಿದ ಸರ್ಕಾರ ಏನ್ ಮಾಡಾಯ್ತು ಗೊತ್ತಾ? ತುಂಬಾ ಜನಕ್ಕೆ ಫ್ರೀ ಬಸ್, ಉಚಿತ ಬಸ್. ಎಲ್ಗೆ ಅಂದ್ರೆ ನೀಟ್ ಎಕ್ಸಾಮ್ ಬರ್ತಿದ್ರಲ್ಲ, ಎಕ್ಸಾಮ್ ಸೆಂಟರ್ ಎಲ್ಲೆಲ್ಲಿದೆ ಅಲ್ಲಿಗೆಲ್ಲ ಫ್ರೀ ಬಸ್ ಅನ್ಬಿಟ್ಟು ವಿದ್ಯಾರ್ಥಿಗಳು ಇದು ಮಾಡಿತ್ತು. ಬಟ್ ಇವ್ರು ಹೇಳಿದೆ ಬೇರೆ ಮಾಡಿದೆ ಬೇರೆ. ಇನ್ನೊಂದ್ ಏನ್ ಮಾಡಿದಾರೆ ಗೊತ್ತಾ? ನಮ್ ಗೌರ್ಮೆಂಟ್ ಅವರು ಪದಗ್ರಹಣ ಕಾರ್ಯಕ್ರಮ ಪ್ಯಾಲೇಸ್ ಗ್ರೌಂಡ್ ಎಲ್ಲ ಐತಲ್ಲ, ಅಲ್ಲಿಗೆ ಇವ್ರೇ ಹೋಗ್ಬೇಕು. ಇವ್ರು ರಾಜಕಾರಣಿಗಳು ಮತ್ತೆ ಇವ್ರು ಕೆಳಗಡೆ ಕೆಲವು ಜನ ಇರ್ತಾರೆ, ಇವ್ರು ಪಾರ್ಟಿ ಮೆಂಬರ್ಗಳೆಲ್ಲ ಹೋಗಕ್ಕೆ ಒಂದೊಂದ್ ಏರಿಯಾಗೆ ಬಸ್ಗಳೆಲ್ಲ ಇದು ಮಾಡ್ಬಿಟ್ಟು ಇವರೆಲ್ಲ ಬಸ್ಗಳೆಲ್ಲ ಪ್ಯಾಲೇಸ್ ಗ್ರೌಂಡ್ ಕಡೆ ಕಳಿಸಿದ್ದಾರೆ. ಕೆಲವು ಜನ ಮತ್ತೆ ಬಸ್ ಅಲ್ಲಿ ಹೋಗೋರು ಎಲ್ಲಿ ಹೋಗ್ಬೇಕಲ್ರಿ? ಇದು ಎಕ್ಸಾಮ್ ಬರೆಯಕ್ ತಪ್ಪಿಸ್ಕೊಂಡಿದಾರೆ ಅಂತಂದ್ರೆ ಇದಕ್ಕೆ ಮೇನ್ ಕಾರಣ ಬಂದ್ಬಿಟ್ಟು ನಮ್ ರಾಜಕಾರಣಿಗಳು, ನಮ್ ಕರ್ನಾಟಕ ಸರ್ಕಾರ. ಇದಕ್ಕ ಯಾಕಪ್ಪ ಅಂತಂದ್ರೆ ಇವರು ಪ್ಯಾಲೇಸ್ ಗ್ರೌಂಡ್ ಹತ್ರ ರ್ಯಾಲಿ ಮಾಡಿಲ್ಲ ಅಂತಂದ್ರೆ, ಅಲ್ಲಿ ಟ್ರಾಫಿಕ್ ಜಾಮ್ ಆಗಿಲ್ಲ ಅಂತಂದ್ರೆ ವಿದ್ಯಾರ್ಥಿಗಳು ಆರಾಮ್ ಬಂದ್ಬಿಟ್ಟು ಎಕ್ಸಾಮ್ ಬರಿತಿದ್ರು, ಕರೆಕ್ಟ್ ಟೈಮ್ ಬಂದ್ಬಿಟ್ಟು ಹಾಜರಾಗ್ತಿದ್ರು ಎಕ್ಸಾಮ್ ಕೊಠಡಿಗೆ. ಇವ್ರು ನಮ್ ಕರ್ನಾಟಕ ಸರ್ಕಾರ ಹೊಟ್ಟೆಗೆ ಏನ್ ಅನ್ನ ತಿನ್ನುತ್ತೋ ಏನ್ ಸೆಗಣಿ ತಿನ್ನುತ್ತೋ ಒಂದು ಗೊತ್ತಿಲ್ಲ. ಇದೇನಾಗ್ಬಿಟ್ಟೈತಂತಂದ್ರೆ ಅವ್ರು ಮಾಡಿದ್ದೇ ರೂಲ್ಸ್, ಅವ್ರು ಮಾಡಿದ್ದೇ ಆಳ್ವಿಕೆ ಅನ್ನೋ ತರ ಆಗೈತೆ. ಈಗ ಮೊನ್ನೆ ಡಿ ಕೆ ಶಿವಕುಮಾರ್ ನಮ್ CM ಹೇಳಿದ್ರು, ಏನ್ ಹೇಳಿದ್ರು? ಬ್ಯಾನರ್ ಹಾಕ್ಸಂಗಿಲ್ಲ, ಅದಾದ್ಮೇಲೆ ಬ್ಯಾನರ್ ಹಾಕ್ಸಿದ್ರು ಆ ಬ್ಯಾನರ್ ಅಲ್ಲಿ ಯಾರಿದಾರೆ ಅವ್ರ ಮೇಲೆ ಕೇಸ್ ಆಗುತ್ತೆ ಅಂತ. ಇವತ್ತು ಪ್ಯಾಲೇಸ್ ಗ್ರೌಂಡ್ ಹತ್ರ ನೋಡ್ಬಡ್ರಪ್ಪ, ಬ್ಯಾನರ್ ಎಷ್ಟೊಂದಿದೆ. ರೂಲ್ಸ್ ಮಾಡಿದಂತವ್ರು ನೀವೇ ರೂಲ್ಸ್ ನ ಫಾಲೋ ಮಾಡ್ತಿಲ್ಲ. ನಿಮ್ದು ದರ್ಪ ದಬ್ಬಾಳಿಕೆ ಏನಿದ್ರೆ ಮಧ್ಯಮ ವರ್ಗದ ಜನಗಳಿಗೆ ಮಾತ್ರನಾ ಅಂತ. 3 ನಿಮಿಷ ತಡವಾಗಿದೆ ಅನ್ಬಿಟ್ಟು ಎಕ್ಸಾಮ್ ಹಾಲ್ ಒಳಗಡೆ ವಿದ್ಯಾರ್ಥಿಗಳನ್ನ ಬಿಟ್ಟಿಲ್ಲ. ಆದ್ರೆ ಅವನ ಅಜ್ಜಿ ಒಂದ್ ಕಡೆ ನಮ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಾಗ್ಲಿ ಹೆಚ್ಚು ಕಮ್ಮಿ ಅರ್ಧ ಗಂಟೆ 1 ಗಂಟೆ ಲೇಟ್ ಆಗಿ ಮಾಡಲ್ಲ. ಬಟ್ ಅವ್ರಿಗೇನ್ ಅನ್ವಯ ಆಗಲ್ವಾ ಇದು ಅಂತ? ಯಾಕೆ? ಕರ್ನಾಟಕದ ಜನರೇ ಇವಾಗಲಾದ್ರೂ ಎಚ್ಚೆತ್ತುಕೊಳ್ಳಿ. ಯಾರು ಓಟ್ ಹಾಕ್ಬೇಕು, ಯಾರು ಹಾಕ್ಬಾರ್ದು. ನಾನು ಬರೀ ಕಾಂಗ್ರೆಸ್ ಬಗ್ಗೆ ಅಷ್ಟೇ ಮಾತಾಡ್ತಿಲ್ಲ. ಕಾಂಗ್ರೆಸ್, ಬಿಜೆಪಿ ಯಾವುದೇ ಪಕ್ಷ ಆಗ್ಲಿ ಎಲ್ಲ ಇದೇ ಕೆಲಸ ಮಾಡಿದ್ದಾರೆ. ಇನ್ನೊಂದ್ಸಲಿ ಓಟ್ ಹಾಕ್ಬೇಕಾದ್ರೆ ಯೋಚನೆ ಮಾಡಿ ಓಟ್ ಹಾಕಿ. ನಮ್ಮನ್ನ ಉದ್ಧಾರ ಮಾಡಂತವ್ರು ಓಟ್ ಹಾಕ್ಬೇಕು ಹೊರತು ನಮ್ಮನ್ನ ಹಾಳು ಮಾಡಂತವ್ರು ಓಟ್ ಹಾಕ್ಬಾರ್ದು.